ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಸಭೆ ಸೇರಲಾಗಿತ್ತು. ಆ ಸಭೆಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ಜೋರು ಗಲಾಟೆಗೆ ಸಾಕ್ಷಿಯಾಗಿ ಹೋಯಿತು. ನೋಡ್ತಾ ಇದ್ದಂತೆ ಎರಡು ಬಣಗಳು ಹೋಡಿ ಬಡಿ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ಏನು, ಸಭೆಯಲ್ಲಿ ಏನೆಲ್ಲ ಆಯಿತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೈತರ ಚರ್ಚಾಕೂಟದಲ್ಲಿ ಎರಡು ಬಣಗಳ ಬಡಿದಾಟ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಟ. ಪೊಲೀಸರನ್ನೇ ನುಗ್ಗಿ ಬಂದ ಒಂದು ಗುಂಪು. ಗಲಾಟೆ ಮಾಡಬೇಡ್ರಿ ಅಂತ ಲೀಡರ್ಸ್ ಬಾಯಿ ಬಡ್ಕೊಂಡ್ರು. ಹೊಡೆದಾಟ. ಅವಾಚ್ಯ ಶಬ್ದಗಳಲ್ಲಿ ಬೈಯುತ್ತಾ ಸ್ಟೇಜ್ ಹತ್ರ ನುಗ್ಗಿದ ಮತ್ತಿಬ್ರು. ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗದೆ ಹೂ ಆರ್ ಯು ಅಂತ ಡೈಲಾಗ್, ನೀನ್ ಯಾರು ಹೋಗಲೇ ಅಂತ ಆವಾಜ್. ಈ ಹೈ ಡ್ರಾಮಾಗಳಿಗೆ ಸಾಕ್ಷಿಯಾಗಿದ್ದು ಬೈಂದೂರು ಏತ ನೀರಾವರಿ ಸಭೆ. ಇಂದು ಆಗಿದ್ದು ಇಷ್ಟೇ. ಈ ಸಭೆಯಲ್ಲಿ ರೈತರ ಸಮಸ್ಯೆ ಕುರಿತು ಚರ್ಚೆ ನಡೆದಿತ್ತು. ಹೇರಂಜಾಲು ಏತ ನೀರಾವರಿ ಯೋಜನೆ ಅವೈಜ್ಞಾನಿಕವಾಗಿದೆ ಅಂತ ಕೆಲವರು ಆರೋಪಿಸಿದ್ರು. ಈ ವೇಳೆ ನುಗ್ಗಿದ ಮತ್ತೊಂದು ತಂಡ ಮೈಕ್ ಕಸಿದು ರಂಪಾಟ ಮಾಡಿದ್ರು. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೂಡಲೇ ಅಲರ್ಟ್ ಆದ ಪೊಲೀಸರು ಓಡೋಡಿ ಬಂದ್ರು. ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಹಾಗೂ ರೈತರನ್ನ ಸಮಾಧಾನಪಡಿಸಿದ್ರು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಸಭೆ ಸೇರಲಾಗಿತ್ತು. ಆ ಸಭೆಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ಜೋರು ಗಲಾಟೆಗೆ ಸಾಕ್ಷಿಯಾಗಿ ಹೋಯಿತು. ನೋಡ್ತಾ ಇದ್ದಂತೆ ಎರಡು ಬಣಗಳು ಹೋಡಿ ಬಡಿ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ಏನು, ಸಭೆಯಲ್ಲಿ ಏನೆಲ್ಲ ಆಯಿತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೈತರ ಚರ್ಚಾಕೂಟದಲ್ಲಿ ಎರಡು ಬಣಗಳ ಬಡಿದಾಟ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಟ. ಪೊಲೀಸರನ್ನೇ ನುಗ್ಗಿ ಬಂದ ಒಂದು ಗುಂಪು. ಗಲಾಟೆ ಮಾಡಬೇಡ್ರಿ ಅಂತ ಲೀಡರ್ಸ್ ಬಾಯಿ ಬಡ್ಕೊಂಡ್ರು. ಹೊಡೆದಾಟ. ಅವಾಚ್ಯ ಶಬ್ದಗಳಲ್ಲಿ ಬೈಯುತ್ತಾ ಸ್ಟೇಜ್ ಹತ್ರ ನುಗ್ಗಿದ ಮತ್ತಿಬ್ರು. ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗದೆ ಹೂ ಆರ್ ಯು ಅಂತ ಡೈಲಾಗ್, ನೀನ್ ಯಾರು ಹೋಗಲೇ ಅಂತ ಆವಾಜ್. ಈ ಹೈ ಡ್ರಾಮಾಗಳಿಗೆ ಸಾಕ್ಷಿಯಾಗಿದ್ದು ಬೈಂದೂರು ಏತ ನೀರಾವರಿ ಸಭೆ. ಇಂದು ಆಗಿದ್ದು ಇಷ್ಟೇ. ಈ ಸಭೆಯಲ್ಲಿ ರೈತರ ಸಮಸ್ಯೆ ಕುರಿತು ಚರ್ಚೆ ನಡೆದಿತ್ತು. ಹೇರಂಜಾಲು ಏತ ನೀರಾವರಿ ಯೋಜನೆ ಅವೈಜ್ಞಾನಿಕವಾಗಿದೆ ಅಂತ ಕೆಲವರು ಆರೋಪಿಸಿದ್ರು. ಈ ವೇಳೆ ನುಗ್ಗಿದ ಮತ್ತೊಂದು ತಂಡ ಮೈಕ್ ಕಸಿದು ರಂಪಾಟ ಮಾಡಿದ್ರು. ಈ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೂಡಲೇ ಅಲರ್ಟ್ ಆದ ಪೊಲೀಸರು ಓಡೋಡಿ ಬಂದ್ರು. ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಹಾಗೂ ರೈತರನ್ನ ಸಮಾಧಾನಪಡಿಸಿದ್ರು. ಹರೀಶ್
ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಸಭೆ ಸೇರಲಾಗಿತ್ತು. ಆ ಸಭೆಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ಜೋರು ಗಲಾಟೆಗೆ ಸಾಕ್ಷಿಯಾಗಿ ಹೋಯಿತು. ನೋಡ್ತಾ ಇದ್ದಂತೆ ಎರಡು ಬಣಗಳು ಹೋಡಿ ಬಡಿ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ಏನು, ಸಭೆಯಲ್ಲಿ ಏನೆಲ್ಲ ಆಯಿತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೈತರ ಚರ್ಚಾಕೂಟದಲ್ಲಿ ಎರಡು ಬಣಗಳ ಬಡಿದಾಟ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಟ. ಪೊಲೀಸರನ್ನೇ ನುಗ್ಗಿ ಬಂದ ಒಂದು ಗುಂಪು. ಗಲಾಟೆ ಮಾಡಬೇಡ್ರಿ ಅಂತ ಲೀಡರ್ಸ್ ಬಾಯಿ ಬಡ್ಕೊಂಡ್ರು, ಹೊಡೆದಾಟ. ಅವಾಚ್ಯ ಶಬ್ದಗಳಲ್ಲಿ ಬೈಯುತ್ತಾ ಸ್ಟೇಜ್ ಹತ್ರ ನುಗ್ಗಿದ ಮತ್ತಿಬ್ರು. ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗದೆ ಹೂ ಆರ್ ಯು ಅಂತ ಡೈಲಾಗ್, ನೀನ್ ಯಾರು ಹೋಗಲೇ ಅಂತ ಆವಾಜ್. ಈ ಹೈ ಡ್ರಾಮಾಗಳಿಗೆ ಸಾಕ್ಷಿಯಾಗಿದ್ದು ಬೈಂದೂರು ಏತ ನೀರಾವರಿ ಸಭೆ. ಇಂದು ಆಗಿದ್ದು ಇಷ್ಟೇ. ಈ ಸಭೆಯಲ್ಲಿ ರೈತರ ಸಮಸ್ಯೆ ಕುರಿತು ಚರ್ಚೆ ನಡೆದಿತ್ತು. ಹೇರಂಜಾಲು ಏತ ನೀರಾವರಿ ಯೋಜನೆ ಅವೈಜ್ಞಾನಿಕವಾಗಿದೆ ಅಂತ ಕೆಲವರು ಆರೋಪಿಸಿದ್ರು. ಈ ವೇಳೆ ನುಗ್ಗಿದ ಮತ್ತೊಂದು ತಂಡ ಮೈಕ್ ಕಸಿದು ರಂಪಾಟ ಮಾಡಿದ್ರು. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೂಡಲೇ ಅಲರ್ಟ್ ಆದ ಪೊಲೀಸರು ಓಡೋಡಿ ಬಂದ್ರು. ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಹಾಗೂ ರೈತರನ್ನ ಸಮಾಧಾನಪಡಿಸಿದ್ರು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಸಭೆ ಸೇರಲಾಗಿತ್ತು. ಆ ಸಭೆಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ಜೋರು ಗಲಾಟೆಗೆ ಸಾಕ್ಷಿಯಾಗಿ ಹೋಯಿತು. ನೋಡ್ತಾ ಇದ್ದಂತೆ ಎರಡು ಬಣಗಳು ಹೋಡಿ ಬಡಿ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ಏನು, ಸಭೆಯಲ್ಲಿ ಏನೆಲ್ಲ ಆಯಿತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೈತರ ಚರ್ಚಾಕೂಟದಲ್ಲಿ ಎರಡು ಬಣಗಳ ಬಡಿದಾಟ. ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಟ. ಪೊಲೀಸರನ್ನೇ ನುಗ್ಗಿ ಬಂದ ಒಂದು ಗುಂಪು. ಗಲಾಟೆ ಮಾಡಬೇಡ್ರಿ ಅಂತ ಲೀಡರ್ಸ್ ಬಾಯಿ ಬಡ್ಕೊಂಡ್ರು, ಹೊಡೆದಾಟ. ಅವಾಚ್ಯ ಶಬ್ದಗಳಲ್ಲಿ ಬೈಯುತ್ತಾ ಸ್ಟೇಜ್ ಹತ್ರ ನುಗ್ಗಿದ ಮತ್ತಿಬ್ರು. ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗದೆ ಹೂ ಆರ್ ಯು ಅಂತ ಡೈಲಾಗ್, ನೀನ್ ಯಾರು ಹೋಗಲೇ ಅಂತ ಆವಾಜ್. ಈ ಹೈ ಡ್ರಾಮಾಗಳಿಗೆ ಸಾಕ್ಷಿಯಾಗಿದ್ದು ಬೈಂದೂರು ಏತ ನೀರಾವರಿ ಸಭೆ. ಇಂದು ಆಗಿದ್ದು ಇಷ್ಟೇ. ಈ ಸಭೆಯಲ್ಲಿ ರೈತರ ಸಮಸ್ಯೆ ಕುರಿತು ಚರ್ಚೆ ನಡೆದಿತ್ತು. ಹೇರಂಜಾಲು ಏತ ನೀರಾವರಿ ಯೋಜನೆ ಅವೈಜ್ಞಾನಿಕವಾಗಿದೆ ಅಂತ ಕೆಲವರು ಆರೋಪಿಸಿದ್ರು. ಈ ವೇಳೆ ನುಗ್ಗಿದ ಮತ್ತೊಂದು ತಂಡ ಮೈಕ್ ಕಸಿದು ರಂಪಾಟ ಮಾಡಿದ್ರು. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೂಡಲೇ ಅಲರ್ಟ್ ಆದ ಪೊಲೀಸರು ಓಡೋಡಿ ಬಂದ್ರು. ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಹಾಗೂ ರೈತರನ್ನ ಸಮಾಧಾನಪಡಿಸಿದ್ರು.
ಗಿರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.